ಪ್ರಾಜೆಕ್ಟ್ಗಳು ಇದ್ರೂ ಕೂಡ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ. ಸೊ ಹಾಗಾಗಿ ನಿಮ್ಮೊಂದು ಜೋರು ಚಪ್ಪಾಳೆ ಮುಖಾಂತರ ಸೊ ಅದೇ ರೀತಿಯಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಹೇಗಿದೆ, ಸರ್ಟಿಫಿಕೇಶನ್ ಕರೆಕ್ಟ್ ಅಲ್ಲ. ಸೊ ತುಂಬಾ ಜನ ಸ್ಟೂಡೆಂಟ್ ತುಂಬಾ ತಿಂಗಳಿಂದ ವೇಟ್ ಮಾಡ್ತಾ ಇದ್ದಾರೆ, 2 ತಿಂಗಳು 3 ತಿಂಗಳು ಎಲ್ಲರಿಗೂ ಕೂಡ. ಯಾಕಂದ್ರೆ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ತುಂಬಾ ವರ್ಷದಿಂದಲೂ ಕೂಡ ಸುಮಾರು 15 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಫ್ಯಾಕಲ್ಟಿ ಅಭಿಜಿತ್ ಅವರ ಕಡೆಯಿಂದ VFX ಆಗಿರ್ಬೋದು, ಗ್ರಾಫಿಕ್ ಡಿಸೈನ್ ಆಗಿರ್ಬೋದು, ಎಡಿಟಿಂಗ್ ಕೋರ್ಸಸ್ ಆಗಿರ್ಬೋದು, ಫೋಟೋಗ್ರಫಿ, ವಿಡಿಯೋಗ್ರಫಿ ಕೋರ್ಸಸ್, ಇದರ ಜೊತೆಗೆ ತುಂಬಾ ಜನ ಇಂಡಸ್ಟ್ರಿಗೆ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಟ್ ಕೊಡ್ತಾರೆ. ಯಾಕಂದ್ರೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಇಲ್ಲಿದ್ದಾವೆ. ಯೂನಿಫೆಕ್ಟ್ರಿ ಆಗಿರ್ಬೋದು, ಮೊಬೈಲ್ ಫಿಲಮ್ಸ್ ಆಗಿರ್ಬೋದು, ಕಾನಿ ಸ್ಟುಡಿಯೋಸ್ ಆಗಿರ್ಬೋದು, ದೊಡ್ಡ ದೊಡ್ಡ ಇಂಡಸ್ಟ್ರಿನಲ್ಲಿ ಏನೆಲ್ಲ ಪ್ರೊಡಕ್ಷನ್ ಹೌಸ್ಗಳಿದೆ, ಆ ಎಲ್ಲಾ ಪ್ರೊಡಕ್ಷನ್ ಹೌಸ್ಗಳಿಗೂ ಕೂಡ ನಮ್ಮ ಮುಖಾಂತರ ತುಂಬಾ ಜನ ಸ್ಟೂಡೆಂಟ್ ಆಗಿ ಕನೆಕ್ಟ್ ಆಗಿದೆ. ಇಲ್ಲಿಂದ ಕಲಿತು ಹೋಗಿ ತುಂಬಾ ಜನ ಸ್ಟೂಡೆಂಟ್ಸ್ ಎಡಿಟಿಂಗ್ ಕೋರ್ಸಸ್ ಆದ್ಮೇಲೆ ಅವ್ರದೇ ಆಗ್ತಕ್ಕಂಥ ಪ್ರೊಫೆಷನಲ್ಸ್ ಜಾಬ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಆ ತರ ಒಂದು ಟ್ರೈನ್ ಅಪ್ ಕೊಡ್ತಾ ಇರ್ತಕ್ಕಂಥ ಒಂದು ಅಕಾಡೆಮಿ ಇದೇ ನಮ್ಮ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿ. ನಮಸ್ತೆ. ಮೊದಲನೇದಾಗಿ ನನ್ನನ್ನು ಇಲ್ಲಿ ಇಷ್ಟ ಆಗಿ ಕರೆದಿರೋ ಸಂಸ್ಥೆಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಹೆಚ್ಚಾಗಿ ಏನು ಹೇಳ್ಬೇಕಾಗಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತು. ಈಗಿನ ಕಾಲದಲ್ಲಿ ನೀವು ಈ ಪ್ರೊಫೆಷನ್ ಚೂಸ್ ಮಾಡಿರೋದು ತುಂಬಾ ಒಳ್ಳೆ ಪ್ರೊಫೆಷನ್. ಯಾಕಂದ್ರೆ ಈ ಕಾಲದಲ್ಲಿ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ವಿಡಿಯೋಗ್ರಫಿ ಆಗಲಿ, ಫೋಟೋಗ್ರಫಿ ಆಗಲಿ, ಪ್ರತಿಯೊಂದು ಈಗ ಸಿನಿಮಾ ರಂಗದಲ್ಲಾಗಲಿ, ಜಾಹೀರಾತು ಕ್ಷೇತ್ರದಲ್ಲಾಗಲಿ, ಪ್ರತಿಯೊಂದು ಬೇರೆ ಬೇರೆ ಕಂಪನಿಗಳಲ್ಲಿ ತುಂಬಾನೇ ಒಳ್ಳೆ ಅವಕಾಶ ಇದೆ. ನೀವು ಎಷ್ಟು ಕ್ರಿಯೇಟಿವ್ ಆಗಿ ಇರ್ತೀರೋ ಅಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಆ್ಯಂಡ್ ನೀವು ಅವಕಾಶಕ್ಕೋಸ್ಕರ ಕಾಯ್ಬೇಡಿ, ಅವಕಾಶನ ಸೃಷ್ಟಿಸ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೈ ಚಳಕಗಳು ಮೂಡಿ ಬರಬೇಕು. ಯಾವುದೇ ಕೆಲಸಗಳನ್ನು ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ ಯಶಸ್ವಿ ಸಿಗ್ತದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತಾವು ದೊಡ್ಡ ದೊಡ್ಡ ಮಟ್ಟದಲ್ಲಿ ಮತ್ತು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲಿ ಮತ್ತು ಓನ್ ಆಗಿ ತಾವು ಸಂಸ್ಥೆಗಳನ್ನ ನಿರ್ಮಾಣ ಮಾಡುವ ಹಂತದಲ್ಲಿ ತಮ್ಮ ಒಂದು ಕೆಲಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತೇನು ಸ್ಕ್ರೀನ್ ಸ್ಟುಡಿಯೋದಲ್ಲಿ ತಾವು ವಿದ್ಯೆಯನ್ನ ಕಲ್ತಿದ್ರಿ ಅದೆಲ್ಲರಿಗೂ ಕೂಡ ಪೂರಕವಾಗಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ. ಫೋಟೋ ಶೂಟ್, ವಿಡಿಯೋ ಶೂಟ್, ಕಾರ್ಪೊರೇಟ್ ಶೂಟ್ ಹಾಗೂ ಸಿನಿಮಾ ರಂಗದಲ್ಲಿ, ತುಂಬಾ ಮಾಧ್ಯಮ ರಂಗದಲ್ಲಿ, ಸಿನಿಮಾ ರಂಗದಲ್ಲಿ ದೊಡ್ಡ ದೊಡ್ಡ ಕ್ಯಾಮೆರಾಮನ್ ಆಪರೇಟ್ ಮಾಡಿ ಅನುಭವ ಇರ್ತಕ್ಕಂಥ ಗ್ರೇಟ್ ಪರ್ಸನ್ ಇವರು. ಸೊ ಇವುಗಳಿಂದ ನಮ್ಮ ಒಂದು ಸ್ಟೂಡೆಂಟ್ಗೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಟೆಕ್ನಿಕಲ್ ಪಾರ್ಟ್ ಹೇಗೆ ನಾವು ಕಲಿಯಬಹುದು, ಹೇಗೆ ಆಪರೇಟ್ ಮಾಡಬಹುದು, ಹೇಗೆ ಅದನ್ನ ಆಪರೇಟ್ ಮಾಡೋ ಸಿಸ್ಟಮ್ ಹೇಗೆ, ಹೊಸ ಹೊಸ ಟೆಕ್ನಾಲಜಿ ಪ್ರತಿಯೊಂದನ್ನು ಕೂಡ ಅಚ್ಚಕಲದಲ್ಲಿ ಸ್ವಚ್ಛವಾಗಿ ಏನೇ ಥಿಯರಿ ಪ್ರಾಕ್ಟಿಕಲ್ ಸಮೇತ ಅವರು ನೀಟಾಗಿ ಹೇಳ್ಕೊಡ್ತಾರೆ. ತುಂಬಾ ಜನ ಸ್ಟೂಡೆಂಟ್ ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ ಅವ್ರ ಬಗ್ಗೆ, ಸರ್ ಪ್ರಾಕ್ಟಿಕಲ್ ತುಂಬಾ ಎಕ್ಸಲೆಂಟ್ ಆಗಿ ಕೊಡ್ತಾರೆ ಅಂತ ಹೇಳಿ. ಸೊ ಆ ತರ ಒಬ್ಬ ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು. ಸೊ ಅಭಿಜಿತ್ ಅವ್ರ ಕಡೆಯಿಂದ ನಮ್ಮ ಅಶ್ವತ್ಗೆ ಜೋರು ಚಪ್ಪಾಳೆ Industry is growing fast. ಸೋಷಿಯಲ್ ಮೀಡಿಯಾದಿಂದ ಇನ್ನೂ ಜಾಸ್ತಿ ಅಗ್ರೆಸಿವ್ ಆಗಿ ಇಂಡಸ್ಟ್ರಿ ಖುಷಿ ಆಗ್ತಿದೆ. ಕ್ರಿಯೇಟಿವಿಟಿ ಇಸ್ ನಾಟ್ ಸಮಥಿಂಗ್ ದಟ್ ಕೆಲವರಿಗೆ ಇದೆ ಕೆಲವರಿಗೆ ಇಲ್ಲ ಅಂತ ಅಲ್ಲ. ನಡ್ಕೊಂಡು ಹೋಗೋದ್ ರೀತಿಯಲ್ಲೂ ಕ್ರಿಯೇಟಿವಿಟಿ ತೋರಿಸ್ಬೋದು, ಹೌದಲ್ವಾ? ಸೊ ಅದೇ ರೀತಿಯಲ್ಲಿ ಸೊ ಒಂದೊಂದು ದಿನ ಚೆನ್ನಾಗಿರುತ್ತೆ, ಒಂದೊಂದು ದಿನ ಚೆನ್ನಾಗಿರುತ್ತೆ ಅಷ್ಟೇ. ಸೊ ನಾಟ್ ಥಿಂಕಿಂಗ್ ಆಫ್ ಯುವರ್ ಸೆಲ್ಫ್ ಆಸ್ ಓ ನಾನು ಕ್ರಿಯೇಟಿವ್ ಅಲ್ಲ ಅಂತ. ಓಕೆ, ಎಲ್ಲಾರ್ದು ಮನಸ್ಸಲ್ಲಿ ಇದೆ. ಚಿಕ್ಕ ವಯಸ್ಸಲ್ಲಿ ಎಲ್ಲಾರು ಡ್ರಾಯಿಂಗ್ ಸ್ಕೆಚಿಂಗ್ ಮಾಡ್ತಿದ್ರಲ್ವಾ? ಹೌದಲ್ವಾ? ಇವಾಗ ಮಾಡ್ತೀರಾ? ಯಾಕೆ ನೋಡ್ತಾ ನೋಡ್ತಾ 50 ನೋಡ್ತಾ ನೋಡಿದ್ರೆ ಟೈಮ್ 2 ಗಂಟೆ ಆಯ್ತು. ಇದೇ ಪ್ರಾಬ್ಲಮ್ ಆಗುತ್ತೆ. ಸೊ ಟ್ರೈ ಟು ಪುಟ್ ಲಿಮಿಟ್ಸ್ ಆನ್ ಯುವರ್ ಕ್ರಿಯೇಟಿವಿಟಿ. Suddenly you will start seeing the destination. This is the easiest way to start. Start ಮಾಡಿ. Don't wait for the grand time ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ವೇಟ್ ಮಾಡಬೇಡಿ.
ಮಾಡಿ ಎಲ್ಲೋ ಹೋಗಿ ಯು ಕ್ಯಾನ್ ಮೇಕ್ ಇಟ್. ಸೊ ದಟ್ ಐ ವಿಶ್ ಯು ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡಿ. ಹೋಪ್ಫುಲಿ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಯಾವ್ದೋ ಒಂದು ಸಿನಿಮಾ ಥಿಯೇಟರ್ ನಾವು ಕೂಡ ನಿಮ್ಮ ಹೆಸರು ನೋಡ್ತೀವಿ ಲಾಸ್ಟ್ ಆಫ್ ಅದೇ ನಮಗೂ ಕೂಡ ಆಸೆ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಅಂತ. ಭೂಪಾಲಯ್ಯ ಪಿ ಒಡೆಯರ್. ನನ್ನ ಹೆಸರು ರೂಪಾಕ್ಷ ಅಂತ. ನಾನು ಬೇಸಿಕಲಿ ಉಡುಪಿ, ಉತ್ತರ ಕರ್ನಾಟಕ ರಾಯಚೂರಿಂದ ಬಂದಿದ್ದೀನಿ. ನಾನು ಬೇಸಿಕಲಿ ಬಂದ ದಾವಣಗೆರೆನು, ಬಟ್ ಜಾಬ್ ಮಾಡ್ತಿರೋದು ಇಲ್ಲಿ ಬೆಂಗಳೂರಲ್ಲಿ. ನಾನು ಫ್ಯಾಮಿಲಿ ಮ್ಯಾನ್. ಓಕೆ, ಪ್ರೊಫೆಷನಲ್ಲಿ ಬಂದು ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿರೋದು. ಸೊ ನಾನು ಬಿಫೋರ್ 10 ಇಯರ್ಸಿಂದ ಫೋಟೋಗ್ರಫಿ ಮಾಡ್ತಾ ಇದ್ದೀನಿ. ಅಲ್ಲಿ ನನಗೆ ಫೆಸಿಲಿಟಿ ಇರಲಿಲ್ಲ, ಅಂದರೆ ಅವರು ನಮಗೆ ಲ್ಯಾಪ್ಟಾಪ್ ತೊಗೊಂಡು ಬನ್ನಿ ನೀವು ಅಂತ ಹೇಳ್ತಾ ಇದ್ರು. ನಾನು ಇಲ್ಲಿ ಬಂದು ಮೀಟ್ ಆದಾಗ ಲ್ಯಾಪ್ಟಾಪ್ ಇಲ್ಲಿ ಕಂಪ್ಯೂಟರ್ ಸಿಸ್ಟಮ್ಸ್ ಎಲ್ಲ ಇತ್ತು, ಅದರಿಂದ ನನಗೆ ಬೆನಿಫಿಟ್ ಆಯಿತು.